ವೆಲ್ಕಮ್ ಬ್ಯಾಕ್. ನಾವು ಇದುವರೆಗೂ ಅಭಿವೃದ್ಧಿಯ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸುವಂಥ ರಾಜ್ಯ ಮತ್ತು ಮಾರುಕಟ್ಟೆಯ ವಿಫಲತೆ ಮತ್ತು ರಾಜ್ಯಗಳ ವಿಫಲತೆಗಳನ್ನು ಸರಿಪಡಿಸುವ ಕ್ರಮಗಳು ಹೇಗೆ ಅನ್ನುವ ಅಂಶಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಮಕ್ಕಳ. ಸೊ ಫಿಕ್ಸಿಂಗ್ ಫೇಲ್ಯೂರ್ಸ್, ಸ್ಟೇಟ್ ಫೇಲ್ಯೂರ್ಸ್ ಆ್ಯಂಡ್ ಮಾರ್ಕೆಟ್ ಫೇಲ್ಯೂರ್ಸ್ಗಳನ್ನು ತಿಳಿದಿದ್ದೇವೆ. ಈ ದಿನ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನೋಡೋಣ. ನೀವು ಫಸ್ಟ್ ಮಾಡೆಲಲ್ಲೇ ಸಸ್ಟೈನಬಲ್ ಡೆವಲಪ್ಮೆಂಟ್ನ ಮೀನಿಂಗನ್ನು ತಿಳ್ಕೊಂಡಿದ್ದೀರಾ. ಸೊ ಈ ದಿನ ತರಗತಿಯಲ್ಲಿ ನಾವು ಮತ್ತೊಮ್ಮೆ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಅರ್ಥ ಮಾಡಿಕೊಂಡು ಅದರೊಂದಿಗೆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್, ಅಂತರ್ಗತ ಬೆಳವಣಿಗೆಯ ಅಭಿವೃದ್ಧಿಯ ಬಗ್ಗೆಯೂ ಸಹ ತಿಳಿಯೋಣ. ಸೊ ಅಕಾರ್ಡಿಂಗ್ ಟು ಬ್ರಂಟ್ಲ್ಯಾಂಡ್ report, sustainable development means meeting the needs of the present generation without compromising with the needs of future generations. ಅಂದರೆ ಪ್ರಸ್ತುತ ಪೀಳಿಗೆಯವರ ಅಗತ್ಯಗಳೊಂದಿಗೆ ರಾಜಿ ಮಾಡಿಕೊಳ್ಳದೆ ಭವಿಷ್ಯದ ಪೀಳಿಗೆಯವರ ಅಗತ್ಯತೆಗಳನ್ನು ಪರಿಗಣಿಸುವ ಒಂದು ಪ್ರಕ್ರಿಯೆಯನ್ನು ನಾವು ನಿರಂತರ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ ಅಂತ ಕರಿಬೋದು ಅಂಥೇಳಿ ಬ್ರಂಟ್ಲ್ಯಾಂಡ್ ಆಯೋಗ ಹೇಳುತ್ತೆ. ಸೊ ಇದರ ಅಂದರೆ ಆಬ್ಜೆಕ್ಟಿವ್ಸು, ಸುಸ್ಥಿರ ಅಭಿವೃದ್ಧಿಯ ಒಂದು ಉದ್ದೇಶಗಳು ಅಂತ ಹೇಳಿದರೆ ಎಕನಾಮಿಕ್ ಗ್ರೋತು, ಪ್ರೈವೇಟ್ ಪ್ರಾಫಿಟ್ಟು, ಮಾರ್ಕೆಟ್ ಎಕ್ಸ್ಪೆನ್ಷನ್ನು, ಎಕ್ಸ್ಟರ್ನಲೈಸ್ ಕಾಸ್ಟ್ಸು, ಸೊ ಇವುಗಳನ್ನು ಸುಧಾರಿಸುವುದಾಗಿದೆ. ಹಾಗೆಯೇ ಸೊಸೈಟಿಗೆ ಬಂದಾಗ ಲೋಕಲ್ ಸೆಲ್ಫ್ ರಿಲಯನ್ಸನ್ನು ಇನ್ಕ್ರೀಸ್ ಮಾಡುವಂಥದ್ದು, ಬೇಸಿಕ್ ಹ್ಯೂಮನ್ ನೀಡ್ಸನ್ನು ಇನ್ಕ್ರೀಸ್ ಮಾಡುವಂಥದ್ದು, ಈಕ್ವಿಟಿಯನ್ನು ಎನ್ಶ್ಯೂರ್ ಮಾಡುವಂಥದ್ದು, ಪಾರ್ಟಿಸಿಪೇಷನನ್ನು ಇನ್ಕ್ರೀಸ್ ಮಾಡುವಂಥದ್ದು, ಸೋಷಿಯಲ್ ಅಕೌಂಟಬಿಲಿಟಿ, ಅಪ್ರೋಪ್ರಿಯೇಟ್ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡುವಂಥದ್ದನ್ನು ನೋಡ್ತೇವೆ. ಹಾಗೆಯೇ ಎನ್ವೈರ್ನಮೆಂಟಲ್ಲಿ ಕ್ಯಾರಿಂಗ್ ಕೆಪಾಸಿಟಿ, ರಿಸೋರ್ಸ್ ಕನ್ಸರ್ವೇಷನ್, ಎಲಿಗೆನ್ಸ್ ಅಂಶಗಳನ್ನು ಗುರುತಿಸ್ತೇವೆ. ಇವು ಪ್ರಮುಖವಾಗಿ ಎಕಾನಮಿ, ಸೊಸೈಟಿ, ಎನ್ವೈರ್ನಮೆಂಟ್ ಈ ಮೂರು ಅಂಶಗಳನ್ನು ಸುಸ್ಥಿರವಾಗಿ ಇರಿಸುವಂಥದ್ದು ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳಾಗಿದೆ. ಹಾಗೆಯೇ ನಾವು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂದರೆ ಅಂತರ್ಗತ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಗತ ಅಭಿವೃದ್ಧಿ ಎರಡು ಸಹ ಬೇರೆ ಕಾನ್ಸೆಪ್ಟ್ಸ್ಗಳಲ್ಲ, ಅವೆರಡು ಸಹ ಒಂದಕ್ಕೊಂದು ಪೂರಕವಾಗಿರುವಂತಹ ಪರಿಕಲ್ಪನೆಗಳು ಅಥವಾ ಸುಸ್ಥಿರ ಅಭಿವೃದ್ಧಿಯೊಳಗೆ ಹೊಂದಿಕೊಂಡಂತೆ ಇರುವಂಥದ್ದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಹಾಗಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಹ್ಯಾಸ್ ಹ್ಯಾವಿಂಗ್ 3 ಕೀ ಡೈಮೆನ್ಷನ್ಸ್. 3 ಆಯಾಮಗಳಲ್ಲಿ ನಾವು ಅಂತರ್ಗತ ಅಭಿವೃದ್ಧಿಯನ್ನು ನೋಡ್ಬೋದು. ಸೋಷಿಯಲ್, ಎಕಾಲಜಿಕಲ್ ಆ್ಯಂಡ್ ರಿಲೇಷನಲ್, ಸಾಮಾಜಿಕ ಮತ್ತು ಪರಿಸರಾತ್ಮಕವಾಗಿ ಮತ್ತು ಸಂಬಂಧಿತ ಅಂತರ್ಗತ ಒಳಗೊಳ್ಳುವಿಕೆಯ ಅಂಶಗಳನ್ನು ನಾವು ಗುರುತಿಸ್ಬೋದು. ವಿತ್ 5 ಪ್ರಿನ್ಸಿಪಲ್ಸ್ ಈಚ್, ದಿಸ್ ಈಸ್ ಅಪ್ಲೈಡ್ ಟು ದ 17 SDGs ಆ್ಯಂಡ್ ದೇರ್ ಟಾರ್ಗೆಟ್ಸ್. ಈ ಒಂದು ಅಂತರ್ಗತ ಅಭಿವೃದ್ಧಿಯ 3 ಆಯಾಮಗಳು 5 ತತ್ವಗಳನ್ನು, ಪ್ರತಿಯೊಂದು ಸಹ 5 ತತ್ವಗಳನ್ನು ಒಳಗೊಂಡಿದೆ. 3 ಆಯಾಮಗಳು ಸೋಷಿಯಲ್ ಇನ್ಕ್ಲೂಸಿವ್ನೆಸ್ ಇರ್ಬೋದು, ಎಕಲಾಜಿಕಲ್ ಇನ್ಕ್ಲೂಸಿವ್ನೆಸ್ ಇರ್ಬೋದು, ಅಥವಾ ರಿಲೇಷನಲ್ ಇನ್ಕ್ಲೂಸಿವ್ನೆಸ್ ಇರ್ಬೋದು. ಈ 3 ಸಹ 5 ತತ್ವಗಳನ್ನು, 5 ಪ್ರಿನ್ಸಿಪಲ್ಸ್ಗಳನ್ನು ಒಳಗೊಂಡಿದ್ದಾವೆ. ಇವುಗಳನ್ನು 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ಗಳಲ್ಲಿ ನಾವು 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ನೋಡ್ತೇವೆ. ಅವುಗಳ ಒಂದು ಗುರಿಯನ್ನು ಹೊಂದುವುದಕ್ಕೆ ಒಳಗೊಂಡಿರುವುದನ್ನು ನಾವು ಕಾಣ್ಬೋದು. ಈ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ನೋ ಪಾವರ್ಟಿ, ನೋ ಹಂಗರ್, ಗುಡ್ ಹೆಲ್ತ್, ಕ್ವಾಲಿಟಿ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ, ಕ್ಲೀನ್ ವಾಟರ್ ಆ್ಯಂಡ್ ಸ್ಯಾನಿಟೈಸೇಷನ್, ಕ್ಲೀನ್ ಎನರ್ಜಿ, ಗುಡ್ ಜಾಬ್ಸ್ ಆ್ಯಂಡ್ ಎಕನಾಮಿಕ್ ಗ್ರೋತ್, ಇನೋವೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್, ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್, ಹಾಗೆಯೇ ಸಸ್ಟೈನಬಲ್ ಸಿಟೀಸ್ ಆ್ಯಂಡ್ ಕಮ್ಯುನಿಟೀಸ್, ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್, ಹಾಗೆಯೇ ಪ್ರೊಟೆಕ್ಟ್ ದ ಪ್ಲಾನೆಟ್, ಸೊ ಲೈಫ್ ಬಿಲೋ ವಾಟರ್, ಲೈಫ್ ಆನ್ ಲ್ಯಾಂಡ್, ಪೀಸ್ ಆ್ಯಂಡ್ ಜಸ್ಟಿಸ್, ಪಾರ್ಟ್ನರ್ಶಿಪ್ ಫಾರ್ ದ ಗೋಲ್ಸ್. ಈ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗಳ ಗುರಿಯನ್ನು ತಲುಪುವುದಕ್ಕೆ ಈ 3 ಅಂತರ್ಗತ ಅಭಿವೃದ್ಧಿಯ ಅಂಶಗಳನ್ನು ಬಳಸಿಕೊಳ್ಳಲಾಗಿದೆ. ಅದರಲ್ಲಿ ಸೋಷಿಯಲ್ ಇನ್ಕ್ಲೂಸಿವ್ನೆಸ್ಸಿನ ತತ್ವಗಳನ್ನು ನಾವು ನೋಡ್ತಾ ಹೋಗೋಣ. ಸೋಷಿಯಲ್ ಇನ್ಕ್ಲೂಸಿವ್ನೆಸ್ನಲ್ಲಿ ಎನ್ಶ್ಯೂರ್ ಈಕ್ವಿಟಿ ಪ್ರಿನ್ಸಿಪಲ್ಸ್ ಟು ಶೇರ್ ದ ಆಪರ್ಚುನಿಟೀಸ್ ಫಾರ್ ಡೆವಲಪ್ಮೆಂಟ್ ಅಂದರೆ ಸಮಾನವಾಗಿ ಹಂಚಿಕೆಯನ್ನು ಮಾಡುವಂತಹ ಪ್ರಕ್ರಿಯೆ. ಅಂದರೆ ಅಭಿವೃದ್ಧಿಯಲ್ಲಿ ದೊರಕುವಂತಹ ಲಾಭಗಳು, ಆದಾಯದ ಪ್ರಮಾಣ ಪ್ರತಿಯೊಬ್ಬರಿಗೂ
ಸಮಾನವಾಗಿ ಹಂಚಿಕೆಯಾಗಬೇಕು, ಸಮಾನ ಅವಕಾಶಗಳನ್ನು ಎನ್ಶ್ಯೂರ್ ಮಾಡುವಂಥದ್ದು, ಅಂದರೆ ಒಂದು ಗ್ಯಾರಂಟಿಯನ್ನು ಕೊಡುವಂತಹ ಒಂದು ಪ್ರಕ್ರಿಯೆ. ಹಾಗೆಯೇ ಇನ್ಕ್ಲೂಡ್ ದ ನಾಲೆಡ್ಜ್ ಆಫ್ ಆಲ್. ಈ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರ ಜ್ಞಾನವನ್ನು ಬಳಸಿಕೊಳ್ಳುವಂಥದ್ದು, ಪ್ರತಿಯೊಬ್ಬರ ಜ್ಞಾನವನ್ನು ಒಳಗೊಳ್ಳುವಿಕೆಯನ್ನದು ಹೊಂದಿರಬೇಕು ಅನ್ನುವಂಥದ್ದು. ಹಾಗೆ ಬಿಲ್ಡ್ ಟಾರ್ಗೆಟೆಡ್ ಕೆಪಾಸಿಟಿ ಬಿಲ್ಡಿಂಗ್ ಟು ಎನೇಬಲ್ ಎಫೆಕ್ಟಿವ್ ಪಾರ್ಟಿಸಿಪೇಷನ್. ಸಾಮಾಜಿಕ ಪಾಲ್ಗೊಳ್ಳುವಿಕೆ ಅಥವಾ ಸಾರ್ವಜನಿಕ ಪಾಲ್ಗೊಳ್ಳುವಿಕೆ ಈ ಒಂದು ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬರ ಸಾಮರ್ಥ್ಯವನ್ನು ಗುರುತಿಸಿ ಪ್ರತಿಯೊಬ್ಬರೂ ಸಹ ಪರಿಣಾಮಕಾರಿಯಾಗಿ ಭಾಗವಹಿಸುವಂತೆ ನೋಡಿಕೊಳ್ಳುವಂಥದ್ದು, ಅಂತಹ ವಾತಾವರಣವನ್ನು ನಿರ್ಮಿಸೋದು. ಹಾಗೆಯೇ ಎನ್ಹ್ಯಾನ್ಸ್ ಪ್ರೊಟೆಕ್ಷನ್ ಫಾರ್ ದ ಪೂರೆಸ್ಟ್. ಅತ್ಯಂತ ಬಡವರು, ದುರ್ಬಲ ವರ್ಗದವರು, ಏನು ವಲ್ನರಬಲ್ ಅಂತ ಹೇಳ್ತೀವಿ, ಅಂಥವರನ್ನು ರಕ್ಷಿಸುವಂತಹ ಒಂದು ಪ್ರಕ್ರಿಯೆ, ರಕ್ಷಣೆ ಮಾಡುವಂತಹ ಒಂದು ಕಾರ್ಯ ಆಗಬೇಕು ಅನ್ನುವಂಥದ್ದು. ಹಾಗೆಯೇ ಎಂಗೇಜ್ ಆಲ್ ಇನ್ ದ ಪೊಲಿಟಿಕ್ಸ್ ಆಫ್ ಡೆವಲಪ್ಮೆಂಟ್. ಈ ಒಂದು ಅಭಿವೃದ್ಧಿಯ ಪ್ರಕ್ರಿಯೆ ರಾಜಕೀಯದಲ್ಲಿ ಪ್ರತಿಯೊಬ್ಬರನ್ನು ಎಂಗೇಜ್ ಮಾಡಬೇಕು, ಪ್ರತಿಯೊಬ್ಬರನ್ನು ಬ್ಯುಸಿಯಾಗಿರುವಂತೆ ನೋಡಿಕೊಳ್ಬೇಕು ಅನ್ನುವಂಥದ್ದು. ಇವಿಷ್ಟು ಸೋಷಿಯಲ್ ಇನ್ಕ್ಲೂಸಿವ್ನೆಸ್ಗೆ ಸಂಬಂಧಿಸಿದೆ. ಸಾಮಾಜಿಕ ಒಳಗೊಳ್ಳುವಿಕೆಯ ಅಂಶಗಳನ್ನು ಏಕೆ ಸುಸ್ಥಿರ ಅಭಿವೃದ್ಧಿಯಲ್ಲಿ ನಾವು ಸೇರಿಸಬೇಕು, ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನು ತಲುಪುವುದಕ್ಕೆ ಇವುಗಳನ್ನು ಅಸ್ತ್ರಗಳಾಗಿ ಬಳಸ್ಕೋಬೇಕು, ಯಾವೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು ಅನ್ನುವಂತಹ ಅಂಶ. ಹಾಗೆಯೇ ಎಕೋಲಾಜಿಕಲ್ ಇನ್ಕ್ಲೂಸಿವ್ನೆಸ್. ಎಕೋಲಾಜಿಕಲ್ ಇನ್ಕ್ಲೂಸಿವ್ನ ಪರಿಸರಾತ್ಮಕ ಒಳಗೊಳ್ಳುವಿಕೆ. ಇಲ್ಲಿ ಅಡಾಪ್ಟ್ ಎಕೋಸೆಂಟ್ರಿಕ್ ಲಿಮಿಟ್ಸ್ ಫ್ರಮ್ ಲೋಕಲ್ ಟು ಗ್ಲೋಬಲ್ ಲೆವೆಲ್. ಅಂದರೆ ಪರಿಸರ ಕೇಂದ್ರಿತವಾದಂತಹ ಮಿತಿಗಳನ್ನು ಸ್ಥಳೀಯ ಮಟ್ಟದಿಂದ ಕೇಂದ್ರೀಯ ಮಟ್ಟದವರೆಗೆ ಅಥವಾ ಜಾಗತಿಕ ಮಟ್ಟದವರೆಗೂ ಅಳವಡಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ. ಅದು ಯಾವುದೇ ಒಂದು ಕ್ಷೇತ್ರದಲ್ಲಿ ಇರ್ಬೋದು. ಹಾಗೆಯೇ ಈಕ್ವಿಟೇಬಲಿ ಶೇರ್ ರೈಟ್ಸ್, ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ರಿಸ್ಕ್ಸ್. ಯಾವುದೇ ಹಕ್ಕುಗಳಿರ್ಬೋದು, ಜವಾಬ್ದಾರಿಗಳಿರ್ಬೋದು, ಅಪಾಯದ ಸನ್ನಿವೇಶಗಳಿರ್ಬೋದು, ಇವುಗಳನ್ನು ಸಮಾನವಾಗಿ ಎಲ್ಲರ ನಡುವೆ ಹಂಚಿಕೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆಯೇ ಬಿಲ್ಡ್ ರಿಸಿಲೆನ್ಸ್ ಆ್ಯಂಡ್ ಅಡ್ಯಾಪ್ಟಿವ್ ಕೆಪಾಸಿಟಿ. ಒಂದು ಉತ್ತಮವಾದಂತಹ ಒಂದು ಸನ್ನಿವೇಶವನ್ನು, ಸಾಮರ್ಥ್ಯವನ್ನು ಅಳವಡಿಸ್ಕೊಳ್ಬೇಕು, ಬೆಳವಣಿಗೆಯನ್ನು ಮಾಡಬೇಕು. ಗ್ರೀನ್ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಇನ್ಸ್ಟ್ರೂಮೆಂಟ್ಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಸಿರು ಪ್ರಕ್ರಿಯೆಯನ್ನು ಹೆಚ್ಚಳ ಮಾಡುವಂತಹ ಸಾಧನಗಳನ್ನು ಬಳಸಬೇಕು. ಉದಾಹರಣೆಗೆ ಒಂದು ಬಲ್ಪಿನ ಬಳಕೆ ಇರ್ಬೋದು, ಒಂದು ಎಕೋ ಫ್ರೆಂಡ್ಲಿ ಬಲ್ಬ್ಗಳನ್ನು ಯೂಸ್ ಮಾಡುವಂಥದ್ದು, ಅಂದರೆ ಎನರ್ಜಿ ಸೇವಿಂಗ್ ಬಲ್ಬ್ಗಳನ್ನು ಬಳಸುವಂಥದ್ದು. ಫ್ಯೂಯಲ್, ಎಕೋ ಫ್ರೆಂಡ್ಲಿ ಫ್ಯೂಯಲನ್ನು ಯೂಸ್ ಮಾಡುವಂಥದ್ದು. ಹಾಗೆಯೇ ಸಾಧ್ಯವಾದಷ್ಟು ಪೇಪರನ್ನು ಲೆಸ್ ಮಾಡಿ ಅದನ್ನು ಹೆಚ್ಚು ಸಾಫ್ಟ್ ಕಾಪಿನಲ್ಲಿ ಅದನ್ನು ಬಳಸುವಂಥದ್ದು. ಹೀಗೆ ಸಾಧ್ಯವಾದಷ್ಟು ಗ್ರೀನ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಹೆಚ್ಚು ಉಪಯೋಗಿಸುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡುವಂಥದ್ದು. ಹಾಗೆಯೇ ಇನ್ವಾಲ್ವ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಯಾರೆಲ್ಲರೂ ಅಭಿವೃದ್ಧಿಯ ಲಾಭಗಳನ್ನು ಗಳಿಸ್ತಾರೋ ಎಲ್ಲರೂ ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಯಾವ ಪ್ರಕ್ರಿಯೆಯಲ್ಲಿ? ಪರಿಸರವನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳುವಂತಹ ಪ್ರಕ್ರಿಯೆಯಲ್ಲಿ. ಹಾಗೆಯೇ ರಿಲೇಷನಲ್ ಇನ್ಕ್ಲೂಸಿವ್ನೆಸ್, ಅಂದರೆ ಸಂಬಂಧಿತ ಒಳಗೊಳ್ಳುವಿಕೆಯಲ್ಲಿ ಎನ್ಶ್ಯೂರ್ ದಟ್ ಪಬ್ಲಿಕ್ ಗೂಡ್ಸ್ ಆ್ಯಂಡ್ ಮೆರಿಟ್ ಗೂಡ್ಸ್ ಡೋಂಟ್ ಬಿಕಮ್ ಪ್ರೈವೇಟೈಸ್ಡ್ ಆರ್ ಸೆಕ್ಯೂರಿಟೈಸ್ಡ್. ಅಂದರೆ ಸಾರ್ವಜನಿಕ ಸರಕುಗಳು ಅಥವಾ ಮೆರಿಟ್ ಗೂಡ್ಸ್ ಅಂತ ಹೇಳಿದರೆ ವಿದ್ಯುತ್ ಶಕ್ತಿ ಇರ್ಬೋದು, ಸಾರಿಗೆಯ ಒಂದು ವ್ಯವಸ್ಥೆ ಇರ್ಬೋದು, ರೈಲ್ವೆ ಸಾರಿಗೆ ಇರ್ಬೋದು, ಮೆರಿಟ್ ಗೂಡ್ಸ್ ಅಂತ ಹೇಳ್ತೇವೆ. ಇಂಥ ಮೆರಿಟ್ ಗೂಡ್ಸ್ಗಳನ್ನು ಖಾಸಗೀಕರಣ ಮಾಡದೇ ಇರುವಂಥದ್ದಕ್ಕೆ ಒಂದು ಇನ್ಶೂರೆನ್ಸನ್ನು ಕೊಟ್ಕೋಬೇಕು ಅನ್ನುವಂಥದ್ದು. ಹಾಗೆಯೇ ಅಡ್ರೆಸ್ ಆಲ್ ಡ್ರೈವರ್ಸ್ ಆ್ಯಂಡ್ ಆ್ಯಕ್ಟರ್ಸ್. ಯಾರೆಲ್ಲ ಅಭಿವೃದ್ಧಿ ಪ್ರಕ್ರಿಯೆಯ ಚಾಲಕರಾಗಿದ್ದಾರೋ, ಪ್ರತಿಪಾದಕರಾಗಿದ್ದಾರೋ, ಅದಕ್ಕೆ ತಕ್ಕ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೋ ಅವರೆಲ್ಲರನ್ನೂ ಒಳಗೊಂಡಿರಬೇಕು. ಅವರೆಲ್ಲರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೊಂದಿರಬೇಕು ಅಂತ. ಆ್ಯಂಡ್ ಕಂಬ್ಯಾಟ್ ಆಫ್ಶೋರಿಂಗ್, ಟ್ಯಾಕ್ಸ್ ಹೆವನ್ಸ್ ಆ್ಯಂಡ್ ಅದರ್ ಇನ್ಸ್ಟ್ರೂಮೆಂಟ್ಸ್ ದಟ್ ಲೀಡ್ ಟು ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಆ್ಯಂಡ್ ಎಕೋ ಸ್ಪೇಸ್. ಯಾವೆಲ್ಲವೂ ರಾಜ್ಯದ ಸಂಪತ್ತನ್ನು ಹೆಚ್ಚು ಮಾಡುವಂತಹ ಒಂದು ಕಾರ್ಯಗಳಿದ್ದಾವೆ. ಅಂದರೆ ತೆರಿಗೆಯಂತಹ ಸನ್ನಿವೇಶಗಳು ಇರ್ಬೋದು, ತೆರಿಗೆಯ ಒಂದು ಸಂಗ್ರಹ, ಇವೆಲ್ಲವುಗಳನ್ನು ಹೆಚ್ಚು ಎಕೋ ಸ್ಪೇಸ್ ಅಂದರೆ ಪರಿಸರಾತ್ಮಕವಾಗಿ ನಿರ್ವಹಿಸುವಂಥ ಕಾರ್ಯವನ್ನು ಮಾಡಬೇಕು. ಹಾಗೆಯೇ ಅಡ್ರೆಸ್
discovers that concentrate wealth to ensure that markets and growth takes place within inclusive development. ಅಭಿವೃದ್ಧಿಯ ಒಂದು ಅಂತರ್ಗತ ಅಭಿವೃದ್ಧಿಯ ಒಳಗೆ ಈ ಒಂದು ಮಾರುಕಟ್ಟೆಗಳ ಅಭಿವೃದ್ಧಿ ಇರ್ಬೋದು, ಸಂಪತ್ತಿನ ಅಭಿವೃದ್ಧಿ ಇರ್ಬೋದು, ಅವುಗಳ ಒಂದು ಕಾರ್ಯಗಳು ನಿರ್ವಹಣೆ ಆಗಬೇಕು ಅಂತ. ಟೆಸ್ಟ್ ಇನ್ಸ್ಟ್ರೂಮೆಂಟ್ಸ್ ಫಾರ್ ಇನ್ಕ್ಲೂಸಿವ್ನೆಸ್ ಆ್ಯಂಡ್ ಎನ್ಶ್ಯೂರ್ ಡೌನ್ವರ್ಡ್ ಅಕೌಂಟಬಿಲಿಟಿ ಪ್ಯಾರಾಡಿಗ್ಮಾ. ಈ ಒಂದು ಅಂತರ್ಗತ ಅಭಿವೃದ್ಧಿಯ ಒಳಗೊಳ್ಳುವಿಕೆಗೆ ಸಂಬಂಧಪಟ್ಟ ಹಾಗೆ ಅಂತರ್ಗತ ಅಭಿವೃದ್ಧಿಯ ಒಂದು ಪರೀಕ್ಷೆಯ ಸಾಧನಗಳನ್ನು ಅಭಿವೃದ್ಧಿಪಡಿಸುವಂಥದ್ದು, ಅದರ ಅಕೌಂಟಬಿಲಿಟಿಯನ್ನು ಚೆಕ್ ಮಾಡುವಂಥದ್ದು. ಹೀಗೆ ಸಂಬಂಧಿತ ಒಳಗೊಳ್ಳುವಿಕೆಯ ಮೂಲಕ ಅಂತರ್ಗತ ಅಭಿವೃದ್ಧಿಯ ಈ ಒಂದು ಸೋಷಿಯಲ್ ಇನ್ಕ್ಲೂಸಿವ್ನೆಸ್, ಎಕಾಲಜಿಕಲ್ ಇನ್ಕ್ಲೂಸಿವ್ನೆಸ್, ರಿಲೇಷನಲ್ ಇನ್ಕ್ಲೂಸಿವ್ನೆಸ್ಸನ್ನು SDGsಗಳ ಒಂದು ಟಾರ್ಗೆಟನ್ನು ರೀಚ್ ಆಗೋದಕ್ಕೆ ಒಳಗೊಳ್ಳಬೇಕು ಅನ್ನುವಂಥದ್ದು. ಹೆಚ್ಚಿನ ಅಧ್ಯಯನಕ್ಕೆ ಈ ಒಂದು ಲಿಂಕ್ ಮತ್ತು ಪುಸ್ತಕವನ್ನು ರೆಫರ್ ಮಾಡಿ. ಥ್ಯಾಂಕ್ ಯು.